ತೊರೆಹೊಸೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮತ್ತೆ ಗಿಡಗಳ ಮಾರಣ ಹೋಮ. 3 ದಿನಗಳ ಹಿಂದೆ ಇದೇ ರೀತಿಯ ಘಟನೆ ನಡೆದಿದ್ದು ಮತ್ತೊಮ್ಮೆ ಇದೇ ರೀತಿ ನಡೆದಿದೆ. ತೊರೆಹೊಸೂರು ಸರ್ಕಾರಿ ಶಾಲಾ ಆವರಣದಲ್ಲಿ ಕಷ್ಟಪಟ್ಟು ಬೆಳೆಸಿದ ಗಿಡಗಳನ್ನು ಯಾರೋ ದುಷ್ಕರ್ಮಿಗಳು ಕಿತ್ತು ಬಿಸಾಡಿದ್ದಾರೆ ಎಂದು ಶಿಕ್ಷಕಿ ಪುಷ್ಪಲತಾ ದೂರು ನೀಡಿದ್ದರು. ಪುನಃ ಇದೇ ತರ ಘಟನೆ ಜರುಗಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ತೊರೆಹೊಸೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಹೊರಾಂಗಣದಲ್ಲಿ ತಡರಾತ್ರಿ ಈ ಘಟನೆ ಜರುಗಿದೆ. ಶಾಲೆಗೆ ಕಾಂಪೌಂಡ್ ಇದ್ದು ಕಾಂಪೌಂಡ್ ಗೇಟಿಗೆ ಬೀಗ ಹಾಕಲಾಯಿತು. ಕಾಂಪೌಂಡ್ ಗೋಡೆಯನ್ನು ಹಾರಿ ಗಿಡಗಳನ್ನು ಕಿತ್ತೆಸೆದಿದ್ದಾರೆ. ಹೀಗೆ 3 ದಿನಗಳಿಂದಲೂ ಯಾರೋ ದುಷ್ಕರ್ಮಿಗಳು ಕಾಂಪೌಂಡ್ ಹಾರಿ ಗಲೀಜು ಮಾಡಿ ಹೋಗುತ್ತಿದ್ದರು. ತಡರಾತ್ರಿ ಕಾಂಪೌಂಡ್ ಹಾರಿ ಒಳಗೆ ಬಂದು ಆಲ್ಕೋಹಾಲ್ ಕುಡಿದು ಬಾಟಲನ್ನು ಸಹ ಅಲ್ಲೇ ಬಿಸಾಡಿದ್ದಾರೆ. ಶಾಲೆಯ ಬೀಗ ಮುರಿದು ದಾಖಲೆಗಳನ್ನೆಲ್ಲ ಚೆಲ್ಲಂಪಿಲ್ಲಿ ಮಾಡಿ ಹೋಗಿದ್ದಾರೆ. ಹೊರಾಂಗಣದಲ್ಲಿದ್ದ ಕೊಳಾಯಿ ನಲ್ಲಿಗಳನ್ನು ಮುರಿದು ಬಿಸಾಡಿದ್ದಲ್ಲದೆ ಆವರಣದಲ್ಲಿದ್ದ ಬಹುತೇಕ ಎಲ್ಲ ಗಿಡಗಳನ್ನು ಕಿತ್ತು ಬಿಸಾಕಿದ್ದಾರೆ ಎಂದು ಶಿಕ್ಷಕಿ ಪುಷ್ಪಲತಾರವರು ಮತ್ತೊಮ್ಮೆ ಕೆಎಂ ದೊಡ್ಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಠಾಣೆಯ ಆರಕ್ಷಕ ನಿರೀಕ್ಷಕಿ ಸಹನಾ ಪಾಟೀಲ್ ಮತ್ತು ಸಿಬ್ಬಂದಿಗಳು ದೂರು ದಾಖಲಿಸಿಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.